ಹೇಳಿ ಅಪ್ಪಾಜಿ. ಲಕ್ಷ್ಮಿ, ಹನಿ ಹೇಗಿದ್ದಾನಮ್ಮ? ಹನಿ ಪರವಾಗಿಲ್ಲ, ಈಗ ಸ್ವಲ್ಪ ಚೇತರಿಸ್ಕೋತಾ ಇದ್ದಾನೆ. ಡಾಕ್ಟ್ರ್ ಏನು ಹೇಳಿದ್ರು? ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ? ಏನೂ ತೊಂದರೆ ಇಲ್ಲ, ಇವತ್ತು ಸಂಜೆನಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೇದಾಯ್ತಮ್ಮ. ನಾನು ಇಲ್ಲಿಂದ ಹೊರಟಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆಸ್ಪತ್ರೆಯಲ್ಲಿ ಇರ್ತೀನಿ. ಬರೋವಾಗ ಜಾನಕಿಗೆ ಗಂಜಿ ಮಾಡ್ಕೊಂಡು ಬರೋದಕ್ಕೆ ಹೇಳಿದ್ದೀನಿ. ಇನ್ನೂ ಏನಾದರೂ ಬೇಕಾಗಿದ್ದರೆ ಕೇಳಮ್ಮ, ಸಂಕೋಚ ಪಟ್ಕೋಬೇಡ. ಅಯ್ಯೋ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಪ್ಪಾಜಿ? ಆವಾಗಲೇ ನಿಮ್ಮ ಮಗಳು ಡಾಕ್ಟರ್ ಶಶಿಕಲಾ ಅವರು ಮನೆಯಿಂದನೇ ಎಲ್ರಿಗೂ ತಿಂಡಿ ಮಾಡ್ಕೊಂಡು ಬಂದಿದ್ರು, ಹಾಗೆ ಅವನಿಗೂ ಮಾಡ್ಕೊಂಡು ಬಂದರು. ಅಪ್ಪಾಜಿ, ಹಲೋ ಅಪ್ಪಾಜಿ. ಹಾಂ, ಸರಿನಮ್ಮ. ಮಧ್ಯಾಹ್ನ ಊಟನ ಮನೆಯಿಂದಲೇ ಮಾಡ್ಕೊಂಬರ್ತೀವಿ. ಏನಾದರೂ ಬೇಕಾದರೆ ಫೋನ್ ಮಾಡಮ್ಮ. ಸರಿ ಅಪ್ಪಾಜಿ, ಸುಮ್ಮನೆ ನಿಮ್ಗೆ ಯಾಕೆ ಬೇಜಾರು ಮಾಡೋದು, ತಗೊಂಡು ಬನ್ನಿ. ಸರಿನಮ್ಮ, ಮಗು ಕಡೆ ಹುಷಾರು. ಇಲ್ಲಿ ವಾರ್ಡ್ ನಂಬರ್ 18 ಎಲ್ಲಿ ಬರುತ್ತಮ್ಮ? ಇಲ್ಲಿ ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಂಡ್ರೆ ಮುಂದೆ ಇದೆ. ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೋಬೇಕಾ? ಹಾಂ, ಲೆಫ್ಟ್. ಲೆಫ್ಟಾ? ಒಂದು ನಿಮಿಷ, ನಾನು ಆಮೇಲೆ ಮಾಡ್ತೀನಿ. ತಾತ ಸಿಕ್ಲಿಲ್ವಾ? ಬನ್ನಿ, ನಾನು ತೋರಿಸ್ತೀನಿ. ನೋಡಿ ಅಮ್ಮ, ಇದೇ ನೋಡಿ ವಾರ್ಡ್ ನಂಬರ್ 18. ಓ ಹೌದಲ್ಲ, ತುಂಬ ಒಳ್ಳೆ ಮನಸ್ಸಮ್ಮ ನಿಂದು. ಹಿರಿಯರ ಜೊತೆ ಹೇಗೆ ನಡ್ಕೋಬೇಕು ಅಂತ ನಿಮ್ಮ ತಂದೆ ತಾಯಿ ನಿಂಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ ದೇವ್ರು ನಿಂಗೆ ಒಳ್ಳೇದು ಮಾಡಮ್ಮ. ಯಾರಮ್ಮ ಅವರು? ಅಮ್ಮ, ಇವತ್ತು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ತಾನೇ? ಹೂನಪ್ಪ, ನಿಮ್ಮ ಪಪ್ಪ ಬಿಲ್ ಕಟ್ಟೋದಕ್ಕೆ ಹೋಗಿದ್ದಾರೆ, ಬಂದ ತಕ್ಷಣ ಹೋಗೋಣ. ನನ್ಗೆ ಇಲ್ಲಿರೋಕೆ ತುಂಬಾ ಬೇಜಾರಾಗ್ತಾ ಇದೆ. ನನ್ನ ಮನೆಗೆ ಹೋಗಿ ಐಶಿ ಜೊತೆ ಆಟ ಆಡ್ಬೇಕು. ಏನಂತಾರೆ ಮೃತ್ಯುಂಜಯ ಅವರು? ಮನೆಗೆ ಹೊರಟಿದಾರೋ? ಇವನಿಗೆ ಇಲ್ಲಿರೋದಕ್ಕೆ ಬೇಜಾರಂತೆ. ಮೊದಲು ನನ್ನ ಮನೆಗೆ ಕರ್ಕೊಂಡು ಹೋಗಿ ಐಶಿ ಜೊತೆ ಆಟ ಆಡ್ಬೇಕು ಅಂತಿದ್ದಾನೆ. ಓಹೋ, ಏನು ಅಷ್ಟೊಂದು ಫಾಸ್ಟ್ ಆಗಿದಾನ? ತಗೊಮ್ಮ, ಇದರಲ್ಲಿ ಹಣ್ಣು ಬ್ರೆಡ್ಡು ಎಲ್ಲ ಇದೆ, ಅವನು ಕೊಡಮ್ಮ. ಅಯ್ಯೋ, ಇದೆಲ್ಲ ಯಾಕಪ್ಪಾಜಿ? ಅದನ್ನ ತಿಂದು ಅವನು ಗಟ್ಟಿ ಆಗ್ಬೇಕಮ್ಮ, ಆಟ ಆಡ್ಬೇಕು, ಆರೋಗ್ಯವಂತನಾಗ್ಬೇಕು. ಇನ್ನು ಮುಂದೆ ಯಾವತ್ತೂ ಅವನಿಗೆ ಇಂತಹ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ಅದನ್ನೆಲ್ಲ ತಂದಿದ್ದೀನಿ. ಏನಪ್ಪ, ಮನೆಗೆ ಹೋಗಿ ಆಟ ಆಡೋದಕ್ಕೆ ರೆಡಿ ಆಗಿದ್ಯಾ? ಲೇ, ನಿನಗೇನೋ ಆಗುತ್ತೆ? ನಿನ್ ಮೃತ್ಯುಂಜಯ ಕಣೋ, ಮೃತ್ಯುನೇ ಜಯಿಸಿ ಬಂದವನು, ಚಿರಂಜೀವಿ ನೀನು. ಡಾಕ್ಟ್ರೇ ನಮ್ಮ ಹೇಳಿದ್ರು ಇವನ್ಗಿನ್ನೇನು ತೊಂದರೆ ಇಲ್ವಂತೆ, ಪೂರ್ತಿಯಾಗಿ ಗುಣ ಆಗಿದ್ದಾನೆ ಅಂತ ಹೇಳಿದ್ರು. ನೋಡ್ತೀನಮ್ಮ, ಬೆಟ್ಟದಾಗ ಬಂದ ಕಷ್ಟ ಮಂಜಿನ ಹಾಕಿ ಕರ್ಗೋಯ್ತು. ಎಲ್ಲ ದೇವ್ರ ದಯಮ್ಮ. ನನಗೆ ಬೇಕಾಗಿರೋದು ಅಷ್ಟೇನಮ್ಮ. ಹೌದಪ್ಪಾಜಿ, ನನ್ನ ಜೀವ ಆಗಿರೋ ನನ್ನ ಮಗನ ನಾನು ಕಳ್ಕೊಂಡ್ಬಿಟ್ಟೆ ಅಂತ ಅನ್ಕೊಂಡಿದ್ದೆ, ಆದರೆ ಅವ್ನು ನನಗೆ ಸಿಕ್ಬಿಟ್ಟ. ಇದನ್ನ ದೇವ್ರ ದಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಆಗಿರೋ ನಿಮ್ಮ ಮಗಳ ದಯೆ. ಅವರು ನನ್ನ ಮಗನಿಂದ ಕಾಪಾಡಲಿಲ್ಲ, ಇಡೀ ನನ್ನ ಕುಟುಂಬನೇ ಕಾಪಾಡಿದ್ದಾರೆ. ಅವರೇ ನಮ್ಮ ಪಾಲಿನ ದೇವರು. ಅಕ್ಕ, ಎಲ್ಲ ರೆಡಿ ಆಗಿದೆ, ಹೊರಡೋಣ. ಹ್ಞೂ, ರಾಘವ್ ಬಿಲ್ ಕಟ್ಟೋದಕ್ಕೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಹೊರಡೋಣ.
ಯಾವ ಬಿಲ್ಲು ಲಕ್ಷ್ಮಿ, ಡಾಕ್ಟ್ರು ನಮ್ಗೆ ಮಾಡಿರೋ ಸಹಾಯ ಸಾಲದು ಅಂತ ₹1 ಕೂಡ ಇಸ್ಕೊಳ್ಳಿಲ್ಲ. ಒಟ್ಟಿನಲ್ಲಿ ನಮ್ಮ ಪಾಲಿಗೆ ದೇವ್ರು ಬಂದಾಗ ಬಂದು ತುಂಬಾನೇ ಸಹಾಯ ಮಾಡ್ತಿದ್ದಾರೆ. ಆ ಋಣನ ಹೇಗೆ ತೀರಿಸ್ಬೇಕು ಅನ್ನೋದೇ ನಮ್ಗೆ ಗೊತ್ತಾಗ್ತಿಲ್ಲ. ಅದಿತಿ, ನೀನು ಮೊದಲು ಮನೆಗೆ ಹೋಗ್ಬಿಟ್ಟು ಅಮ್ಮಂಗೆ ಹೇಳು ನಾವೆಲ್ಲ ಬರ್ತಾ ಇದ್ದೀವಿ ಅಂತ ಹೇಳಿ. ಸರಿ, ನಾವು ಹೊರಡೋಣ. ಹಾ, ಬನ್ನಿ, ಬಾ. ಬರ ಅಂಜತ್ತವ್ರೆ, ಈ ಕಡೆ ಬಾ. ಆಶೀರ್ವಾದ ಮಾಡಿ ತಾತ. 100 ವರ್ಷ ಸುಖವಾಗಿ ಬಾಳ. ಅದ್ ಸರಿ, ಯಾರ ಮಗು ನೀನು? ನನ್ನ ಕಾಲಿಗೆ ಯಾಕೆ ಬಂದು ಬೀಳ್ತಾ ಇದೀಯಾ? ಇಷ್ಟು ದಿನ ನಿಮ್ಮನ್ನು ನೋಡ್ದೆ, ನಿಮ್ಮ ಪ್ರೀತಿ ಇಲ್ಲದೆ ಹುಟ್ಟಿದಾಗಿಂದನೂ ಆ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರೋ ನತದೃಷ್ಟೇ ತಾತ. ನಮಗೆ ಬುದ್ಧಿ ಬಂದಾಗಿಂದ ನಮ್ಮಮ್ಮ ನಿಮ್ಮ ಬಗ್ಗೆ ಹೇಳಿರೋದನ್ನ ಕೇಳ್ಕೊಂಡು ಬೆಳೆದಿದ್ದೀವಿ. ಈಗಲಾದರೂ ನಿಮ್ಮ ಪ್ರೀತಿ ಕೊಡಿ ತಾತ. ನೀನು ಈ ರೀತಿ ಒಗಟೊಗಟಾಗಿ ಮಾತಾಡಿದ್ರೆ ನನಗೇನು ಅರ್ಥ ಆಗತ್ತೆ? ನೀನು ಯಾರ ಪ್ರೀತಿಗೋಸ್ಕರ ಹಂಬಲಿಸ್ತಿದೀಯಾ? ಅಪ್ಪಾಜಿ, ಕಣ್ಣಿಗೆ ಗೊತ್ತಾಗ್ಲಿಲ್ಲ ಅಂದ್ರೂ ಕರಳಿಗೆ ಗೊತ್ತಾಗುತ್ತಂತೆ. ಅದರಲ್ಲಿ ಇವಳು ಯಾರು ಅಂತ ನಿಮ್ಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಅಥವಾ ಗೊತ್ತಾದ್ರೂ ಕೋಪದಲ್ಲಿ ಮನಸ್ಸಲ್ಲಿ ಮುಚ್ಚಿಟ್ಟಿರೋ ಪ್ರೀತಿನ ಮರೆಮಾಚ್ತಾ ಇದ್ದೀರಾ? ಅಪ್ಪಾಜಿ, ಇವಳು ಬೇರೆ ಯಾರೂ ಅಲ್ಲ. ಚಿಕ್ಕ ವಯಸ್ಸಲ್ಲಿ ನಿಮ್ಮ ತೋಳಲ್ಲಿ ಬೆಳಿಬೇಕಾದವಳು, ನಿಮ್ಮ ಪ್ರೀತಿಯಿಂದ ವಂಚಿತಳಾದವಳು. ಇವಳು ನಿಮ್ಮ ಮೊಮ್ಮಗಳು. ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ರಿ? ನಿಮಗೆ ಕೋಪ ಇರೋದು ಅಮ್ಮನ ಮೇಲೆ ತಾನೆ? ನಾವೇನು ತಪ್ಪು ಮಾಡಿದೀವಂತ ನಮಗೆ ಶಿಕ್ಷೆ ಕೊಡ್ತಿದ್ದೀರಾ? ಅನಿ, ನೀನು ಈ ಮನೆ ಬೆಳಕು. ಯಾವಾಗಲೂ ನೀ ಹೀಗೆ ಪ್ರಜ್ವಲಿಸ್ತಿರ್ಬೇಕು. ನಿನ್ನ ಮೇಲೆ ಯಾವ ಕೆಟ್ಟ ಕಣ್ಣು ಬೀಳದೇ ಇರಲಪ್ಪ. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಹಾದಿ ಬೀದಿಲಿ ಹೋಗೋರ ಕಣ್ಣು, ರಂಡೆ ಕಣ್ಣು, ಮುಂಡೆ ಕಣ್ಣು, ಯಾರ ಕೆಟ್ಟ ಕಣ್ಣು ನನ್ನ ಮೊಮ್ಮಗನಿಗೆ ತಗಲ್ದೇ ಇರಲಿ.